ಇದ್ದು ತಾತ ಮುತ್ತಾತ ಕಾಲದ ಹಿಂದೆ ವಾಸ ಇದ್ದು 60 ವರ್ಷಗಳ ಹಿಂದೆ ಜಾತ್ರೆ ಆಗಿತ್ತು. ಇದೆಲ್ಲ ಮನೇಲಿ ಮಾತಾಡ್ತಾ ಇದ್ರು. ನಾವು ಎದ್ದು ಯುವಕರಾದಮೇಲೆ ಮಾಡಬೇಕು ಅಂತೇಳಿ ಊರಿನೆಲ್ಲ ಜನ ಒಟ್ಟುಗೂಡಿಸಿ ಈ ಜಾತ್ರೆ ಮಹೋತ್ಸವನ ಸ್ಟಾರ್ಟ್ ಮಾಡಿದ್ವಿ. ಆಗಲೇ ಅರ್ಧ ಜಾತ್ರೆ ಮಹೋತ್ಸವ ಮುಗಿದಿದೆ. ಇನ್ನು ಮಂಗಳವಾರ ಬುಧವಾರ ವಿಶೇಷವಾಗಿ ಮಾರಮ್ಮನ ಜಾತ್ರೆ ಇರ್ತದೆ. ದಯವಿಟ್ಟು ಎಲ್ಲ ಭಾಗವಹಿಸ್ತಾರೆ. ಮತ್ತು ಈ ಹಿಂದೆ ನಾನು ಸಣ್ಣ ವಯಸ್ಸಲ್ಲಿ ಹುಡುಗ ಇದ್ದಾಗ ಈ ಊರಲ್ಲಿ ಒಂದು 25-30 ಮನೆ ಇತ್ತು. ಅವಾಗೆಲ್ಲ 150-200 ಜನ ಇದ್ದರು. ಈಗ ಸುಮಾರು ಒಂದು 30-35 ಸಾವಿರ ಜನ ಮದ್ದೆಕಳ್ಳಿ ದೇವಸ್ಥಾನದಲ್ಲಿ ವಾಸ ಮಾಡ್ತಾಯಿದ್ದರು. ಹೀಗಾಗಿ ಈ ಒಂದು ಹಳೆಯ ಜಾತ್ರೆ ನೆನಪುಗಳು ನಮಗೇನು ಗೊತ್ತಿಲ್ಲ. ಇವಾಗ ಹಿಂದೆ ಇದ್ದ ಜನನೂ ಒಂದು 25-30 ಜನ ಇರೋದು ಅಷ್ಟೇ. 12 ಜನ ಇದ್ದಾರೆ. ಅವರು ಹಾಕಿರೋ ಮಾರ್ಗದರ್ಶನ, ಅವರು ನಡ್ಕೊಂಡೋಗಿರೋ ದಾರಿ, ಅವ್ರು ಕಟ್ಟಿರೋ ದೇವರ ಹಿಂದೆ ಪೂರ್ವಜರು ಕಟ್ಟಿರೋ ದೇವಸ್ಥಾನಗಳೆಲ್ಲ ಎಲ್ಲ ಊರಿನ ಹಿರಿಯರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿಂದ ಈ ಒಂದು ದೇವಸ್ಥಾನಗಳು ಹಿಂಗೆ ಬೆಳೀಲಿ, ಜನಗಳ ಇದ್ರ ಬಗ್ಗೆ ಭಯ ಭಕ್ತಿ, ದೇವರು ದೊಡ್ಡವರು ಕಿರೋದು ಅಂತ ಇದನ್ನು ಮರ್ತೋಗ್ಬಿಡ್ತದೆ, ಈ ಜಾತ್ರೆ ಮರ್ತೋಗ್ಬಿಡ್ತದೆ ಅಂತೇಳಿ ನಾವೆಲ್ಲ ಎಲ್ಲ ಜಾತಿ ಭೇದ ಮರೆತು ಎಲ್ಲ ಪಾರ್ಟಿ, ಯಾವುದೇ ಪಾರ್ಟಿ ಎಲ್ಲ ಪಾರ್ಟಿ ಒಂದಾಗಿ ಒಗ್ಗಟ್ಟಾಗಿ ಜಾತ್ರೆ ಮಾಡ್ತಾಯಿದ್ದೀವಿ. ಈ ಜಾತ್ರೆ ವಿಶೇಷ ತುಂಬ ಚೆನ್ನಾಗಿದೆ. ನಾವೆಲ್ಲ ಸುಮಾರು ಈ ಊರಿನ ಯುವಕರು ಹುಡುಗರೆಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ರೀತಿ ಜಾತಿ ಆಗಲಿ ಇನ್ನೊಂದು ಪಕ್ಷ ಆಗಲಿ ಅಡ್ಡ ಬಂದಿಲ್ಲ. ಚೆನ್ನಾಗಿ ಮಾಡ್ತಾಯಿದ್ದೀವಿ. ಈ ಊರಿನ ನಮ್ಮ ಹಿರಿಯರಾದ ತಿಮ್ಮಸಯ್ಯನವರು ಇದ್ದಾರೆ, ಪುಟ್ಟಯ್ಯವರು ಇದ್ದಾರೆ, ಇನ್ನೂ ಅನೇಕ ಮೈಲಾರಪ್ಪರು ಇದ್ದಾರೆ, ಮತ್ತು ದೊಡ್ಡಬೈರಣ್ಣವ್ರು ಇದ್ದಾರೆ, ಗಂಗಪ್ಪರು ಇದ್ದಾರೆ. ಇದರಿಂದ ಅನೇಕ ಹೆಣ್ಮಕ್ಳು ಇದ್ದಾರೆ. ನಮ್ಮ ತಾಯಿಯವ್ರ ಜಯಮ್ಮ ಇದ್ದಾರೆ, ಇನ್ನೀಗೆ ಪಂಚಪ್ಪರು ಇದ್ದಾರೆ. ಹೀಗೆ ಸುಮಾರು ಜನ ಸಿದ್ದಪ್ಪರು ಇದ್ದಾರೆ. ಇಂಥ ಹಳೆಯವರೆಲ್ಲ ಇದ್ದುಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಜಾತ್ರೆ ಮಹೋತ್ಸವ ಮಾಡ್ತಾಯಿದ್ದೀವಿ. ಹಿಂದೆ ಈ ಊರಲ್ಲಿ ಯಾರ್ಯಾರು ಬದುಕಿ ಬಾಳ್ದವರು ಅವರು ಸಂಘಸ್ಥರಾಗಿದ್ದಾರೆ. ಅವ್ರಿಗೆ ಇಲ್ಲಿಂದಲೇ ನಾವೆಲ್ಲರೂ ಅವ್ರಿಗೆ ಕೈ ಮುಗಿದು ಅವ್ರ ಆಶೀರ್ವಾದ ನಮ್ಮ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಈ ಜಾತ್ರೆಗೆ ನಮ್ಮ ಶ್ರೀನಿವಾಸನವರು ಮಾಡಬೇಕು ಅಂತ ಇದ್ರು. ಪಾಪ ಅವರು ಇವಾಗ ಸ್ವಲ್ಪ ದಿವಸದಲ್ಲೇ ಕಾಲವಾಗಿದ್ದರೆ ಅವ್ರಿಗೂ ನಾವು ಇದರಿಂದಲೇ ಒಂದು ಸಂಗತಿ ಅವ್ರ ಆಶೀರ್ವಾದ ನೋಡ್ಕೊಂತ ಈ ಜಾತ್ರೆಗೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾವೆಲ್ಲ ಕೇಳ್ಕೊತೀವಿ. ನಾಳೆ ವಿಶೇಷವಾಗಿ ಕೊಂಡ ಇದೆ. ಈ ಒಂದು ಪೂರ್ವಜರು ಮಾಡ್ತಾ ಇರ್ತಕ್ಕಂಥ ನಾವು ದಯವಿಟ್ಟು ಎಲ್ಲ ಭಾಗವಹಿಸಿ ಮಾರಮ್ಮನ ಆಶೀರ್ವಾದ